ಓಂ ಶ್ರೀ ಮಾತ್ರೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ಮೈಂಡ್. ಪ್ರತಿಯೊಬ್ಬರ ಮುಖಾನೂ ಒಂಥರ ಈ ಪ್ರಪಂಚದಲ್ಲಿ ಆ ಭಗವಂತನ ವಿಶೇಷವಾದ ಸೃಷ್ಟಿ ಏನು ಅಂತ ಹೇಳಿದ್ರೆ, ಒಬ್ಬರನ್ನು ನೋಡ್ದಂಗೆ ನಾವು ಇನ್ನೊಬ್ಬರು ನೋಡೋಕ್ಕಾಗಲ್ಲ. ಬಹುಶಃ ಯಾರೋ ಒಬ್ಬರು ಕಾಲ ಆದರೆ ಮತ್ತೆ ಆ ಮುಖ ಮತ್ತೆ ಎಲ್ಲೋ ಒಂದು ಕಡೆ ಅದು ಸೃಷ್ಟಿ ಆಗಬಹುದು. ಆದರೆ ಮುಖದಲ್ಲಿ ನಾವು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದೇ ಈಗ ಕಣ್ಣುಗಳಾಗ್ಬೋದು, ಕಣ್ಣಿಗೂ ಪ್ರಾಶಸ್ತ್ಯ ಕೊಡ್ತೀವಿ. ಅದರ ಜೊತೆಯಲ್ಲಿ ಮುಖದಲ್ಲಿ ಎದ್ದು ಕಾಣ್ತಕ್ಕಂತಹ ವಿಶೇಷವಾದ ಅಂಗ ಅಂದರೆ ಅದು ಮೂಗಾಗಿರುತ್ತೆ. ಈ ಮೂಗು ನಾನಾ ವಿಧವಾಗಿರುತ್ತೆ. ಮೂಗಿನ ಆಕಾರವನ್ನು ನೋಡಿ ವ್ಯಕ್ತಿಯ ಗುಣಗಳನ್ನು ಸಹ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ವೈದಿಕ ಜ್ಯೋತಿಷ್ಯ ಅಥವಾ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ವ್ಯಕ್ತಿಯ ಮೂಗು ಯಾವ ಆಕಾರವನ್ನು ಹೊಂದಿದೆ ಅಂತಕ್ಕಂತಹದ್ದನ್ನು ಗಮನಿಸಿ ಅದರ ಮುಖೇನ ಅವರ ಗುಣಾಗುಣಗಳನ್ನು ನಾವು ವಿಶ್ಲೇಷಿಸಬಹುದಾಗಿದೆ. ಆ ರೀತಿ ನೋಡೋಕ್ಕೋದಾಗ ಎಷ್ಟು ವಿಧವಾದ ಈ ಮೂಗಿನ ಆಕಾರಗಳಿರುತ್ತೆ ಅಥವಾ ಯಾವ ಆಕಾರ ಏನನ್ನು ಅದು ಹೇಳುತ್ತೆ ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ, ನಮಗೆ ಸಾಮಾನ್ಯವಾಗಿ ಎಲ್ಲರ ಮೂಗು ಸಹ ಮುಖದಲ್ಲಿ ಎದ್ದು ಕಾಣ್ತಕ್ಕಂಥದ್ದೇ ಮೂಗು. ಆ ಮೂಗು ಎಲ್ಲರ ಮೂಗು ಸಹ ಅದು ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು, ಒಬ್ಬೊಬ್ಬರ ಮೂಗು ಸಹ ಒಂದೊಂದು ವಿಶೇಷವಾದ ಒಂದು ಆಕೃತಿಯನ್ನು ಹೊಂದಿರುತ್ತೆ. ಹಾಗೆಯೇ ವ್ಯಕ್ತಿಗಳೂ ಸಹ ವಿಶೇಷವಾದ ಶಕ್ತಿಗಳನ್ನು ಹೊಂದಿರ್ತಾರೆ. ಯಾರೂ ಏನು ಕಡಿಮೆ ಸಹ ಇರೋದಿಲ್ಲ. ಇದರಿಂದ ಸಹ ಅದೃಷ್ಟ ಸಹ ನೋಡ್ತಕ್ಕಂಥದ್ದು. ಸಾಕಷ್ಟು ಮಹನೀಯರನ್ನು ಗಮನಿಸಿದಾಗ ನಾವು ಸರ್ ಎಂ ವಿಶ್ವೇಶ್ವರಯ್ಯ ಆಗ್ಬೋದು, ಸ್ವಾಮಿ ವಿವೇಕಾನಂದರಾಗ್ಬೋದು, ರಾಮಕೃಷ್ಣ ಪರಮಹಂಸರಾಗ್ಬೋದು, ಅರವಿಂದ ಆಗ್ಬೋದು, ಹಾಗೆ ರಮಣ ಮಹರ್ಷಿಗಳಾಗ್ಬೋದು, ಹೀಗೆ ನಾವು ಒಂದು ಪಟ್ಟಿ ಮಾಡ್ತಾ ಹೋದರೆ ಮಹನೀಯರ ಪಟ್ಟಿ ಇರ್ಬೋದು, ಸಿನಿಮಾ ನಟರ ಪಟ್ಟಿ ಇರ್ಬೋದು, ಕಲಾವಿದರಿರ್ಬೋದು, ಸಾಹಿತಿಗಳಿರ್ಬೋದು, ವಿಜ್ಞಾನಿಗಳಿರ್ಬೋದು, ಯಾರನ್ನು ನೋಡಿದ್ರೂ ಒಬ್ಬೊಬ್ಬರ ವ್ಯಕ್ತಿಗೂ ಒಂದೊಂದು ವಿಶೇಷವಾದ ಗುಣ ಇರುತ್ತೆ. ಆ ಗುಣಗಳ ಜೊತೆಗೆ ಈ ಮೂಗಿನ ಆಕಾರ ಸಹ ಅವರಿಗೆ ಎಲ್ಲೋ ಒಂದಷ್ಟು ಪೂರಕವಾಗಿರುತ್ತೆ ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ. ಏಕೆಂದರೆ ನೇರವಾಗಿರ್ತಕ್ಕಂತಹ ಮೂಗನ್ನು ನಾವು ಸಾಮಾನ್ಯವಾಗಿ ನೋಡಿರ್ತಕ್ಕಂಥದ್ದು. ಹಾಗೆ ಬಾಗಿರ್ತಕ್ಕಂಥ ಮೂಗು, ನೇರವಾಗಿರೋ ಮೂಗು, ಹಾಗೆ ಬಾಗಿರ್ತಕ್ಕಂಥ ಮೂಗು, ಅಗಲವಾಗಿರ್ತಕ್ಕಂಥ ಮೂಗು, ಹಾಗೆ ಈ ರೀತಿ ವಿಶೇಷವಾದ ಮೂಗಿನ ಆಕಾರಗಳು. ಅದರಲ್ಲೂ ಸಹ ನಾವು 4 ವಿಧದ ಮೂಗುಗಳನ್ನು ನಾವು ನೋಸ್ ಅಂತ, ಇಂಗ್ಲೀಷಲ್ಲಿ ನೋಸ್ ಅಂತ ಕರೀತೀವಿ. ಆ ಮೂಗುಗಳನ್ನು ನಾವು ಗಮನಿಸಬಹುದಾಗಿದೆ. ಈಗ ನೇರವಾಗಿದೆಯಾ, ಬಾಗಿದೆಯಾ, ಅಗಲವಾಗಿದೆಯಾ? ಏಕೆಂದರೆ ನಮ್ಮ ಪ್ರಾಚೀನ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಮೂಗಿನ ವಿನ್ಯಾಸ ನಮ್ಮ ಅಸಲಿ ಅಂದರೆ ಒರಿಜಿನಲ್ ಗುಣವನ್ನು ಅದು ಹೇಳುತ್ತೆ. ಅಸಲಿ ಸ್ವಭಾವ ಮತ್ತು ಭವಿಷ್ಯದ ರಹಸ್ಯ ಸಹ ಈ ಮೂಗಿನ ಒಂದು ಆಕಾರದಿಂದ ನಮಗೆ ಭವಿಷ್ಯ ಸಹ ತಿಳ್ಕೊಬೋದು. ಯಾಕೆಂದರೆ ಪ್ರತಿಯೊಬ್ಬರು ಅಷ್ಟೇ ಕೈಯನ್ನು ನೋಡಿದಾಗ, ಬೆರಳುಗಳನ್ನು ನೋಡಿದಾಗ, ಹಸ್ತರೇಖೆಗಳು ಬಿಡಿ, ರೇಖೆಗಳು ಆವಾಗ ಬದಲಾವಣೆ ಆಗ್ತಾ ಇರುತ್ತೆ. ಹಾಗೆ ಕೈ ಇರ್ಬೋದು, ಪಾದಗಳಿರ್ಬೋದು, ಪಾದದ ಬೆರಳುಗಳಿರ್ಬೋದು, ಎಲ್ಲವೂ ಕೂಡ. ಕಿವಿ ಅಷ್ಟೇ, ಕಿವಿ ಅಗಲವಾದ ಕಿವಿ ಅಂದರೆ ಅತಿಯಾದ ಬುದ್ಧಿವಂತ ಅಂತ ನಾವು ನೇರವಾಗಿ ಹೇಳ್ಬೋದು. ಅದೇ ರೀತಿ ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ವಿಶೇಷವಾದ ಮೂಗು, ಉದ್ದವಾದ ಮೂಗು, ನೀಳವಾದ ಉದ್ದವಾದ ಮೂಗು, ಅಗಲವಾದ ಕಿವಿಗಳು. ಅವರ ತಲೆಯೇ ಒಂದು ಶಂಕಾಕೃತಿಯಲ್ಲಿತ್ತು. ಅದಕ್ಕೆ ಆ ಮಹಾನ್ ಭಾವ 110 ವರ್ಷ ಬದುಕಿ ಕೀರ್ತಿ ಪ್ರತಿಷ್ಠೆಯನ್ನು ಗಳಿಸಿ ಹೋದರು. ಅದೇ ರೀತಿ ನೋಡೋಕ್ಕೆ ಹೋದಾಗ ನಮ್ಮನೇಲಿರ್ತಕ್ಕಂಥ ಮಕ್ಕಳಿರ್ಬೋದು, ಕುಟುಂಬದಲ್ಲಿರ್ತಕ್ಕಂಥವರು ಎಲ್ಲರನ್ನೂ ಸಹ ಈ ಮೂಗಿನ ಆಕೃತಿಯನ್ನು ಅವಲಂಬಿಸಿ ನಾವು ಅವರ ಗುಣ ಮತ್ತು ಅವರ ಭವಿಷ್ಯವನ್ನು ಕೂಡ ನಾವು ಹೇಳ್ಬೋದಾಗಿದೆ. ದೇಹದ ವಿವಿಧ ಅಂಗಗಳ ವಿನ್ಯಾಸ, ಲಕ್ಷಣಗಳ ಆಧಾರದ ಮೇಲೆ ನಾವು ಸ್ವಭಾವ, ಗುಣಗಳನ್ನು ಕೂಡ ಕೆಲವು ಬಾರಿ ಹೇಳೋಕ್ಕೆ ಸಾಧ್ಯತೆ ಕೂಡ ಇರುತ್ತೆ. ಅದಕ್ಕೆ ಆದರೆ ಅತ್ಯಂತ ಹೆಚ್ಚು ನಾವು ಪ್ರಾಧಾನ್ಯತೆ ಕೊಡ್ತಕ್ಕಂಥದ್ದೇ ಮೂಗಿಗೆ. ಯಾರ ಮುಖ ನೋಡಿದ ತಕ್ಷಣ ನಾವು ಕಣ್ಣು ನೋಡಿದ್ರೂ ಕೂಡ ಆ ಮೂಗು ಆ ಮುಖವನ್ನು ಎದ್ದು ತೋರಿಸ್ತಾ ಇರುತ್ತೆ. ಹಾಗೆ ಸಾಕಷ್ಟು ಸಿನಿಮಾ ನಟರಿರ್ಬೋದು, ಹೀಗೆ ಎಷ್ಟೋ ಜನರು ನೋಡಿದ್ದೀವಿ. ಆ ಮೂಗಿನ ಆಕಾರವೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ಮೊದಲನೇದಾಗಿ ಯಾರ ಮೂಗು ನೇರವಾಗಿ, ಚೂಪಾಗಿ, ನೇರವಾಗಿರುತ್ತೋ ಅಂಥವರಿಗೆ ತೀಕ್ಷ್ಣ ಬುದ್ಧಿವಂತರಾಗಿರ್ತಾರೆ, ಬೇಗ ಗ್ರಹಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ, ಶಿಸ್ತುಬದ್ಧರಾಗಿರ್ತಾರೆ, ಕಠಿಣ ಪರಿಶ್ರಮಿಗಳಾಗಿರ್ತಾರೆ, ತುಂಬ ದುಡಿತಾರೆ ಅವರು, ಕಠಿಣ ದುಡಿತಾರೆ, ನೇರವಾಗಿ ಮಾತಾಡ್ತಾರೆ, ತೀಕ್ಷ್ಣ ಬುದ್ಧಿ. ಯಾರ ಮೂಗು ನೇರವಾಗಿರುತ್ತೋ ಅವರಿಗೆ ತೀಕ್ಷ್ಣ ಬುದ್ಧಿ ಇರುತ್ತೆ. ಹಾಗೆ ಎರಡನೇದಾಗಿ ಗಿಳಿಯ ಮೂಗು ಅಂದರೆ ಹಿಂಗೆ ಬಾಗಿರುತ್ತೆ, ಗಿಳಿಯ ಮೂಗಿನಂತೆ
ಯಾರ ಮೂಗು ಬಾಗಿರುತ್ತೋ, ಗಿಳಿಯ ಮೂಗಿನಂತೆ ಯಾರ ಮೂಗು, ಪ್ಯಾರೆಟ್ ಅಂತ ಏನು ಕರಿತೀವಿ, ಆ ಬಾಗಿರ್ತಕ್ಕಂಥ ಆಕಾರವನ್ನು ಹೊಂದಿರತಕ್ಕ ಮೂಗು ನೋಡಿ ಈ ರೀತಿ ಬಾಗಿರುತ್ತೆ. ಆ ಬಾಗಿರ್ತಕ್ಕಂಥ ಆಕಾರ ನೋಡಿದ್ರೆ ಅವರು ಪ್ರಾಮಾಣಿಕರಾಗಿರ್ತಾರೆ, ನಿಷ್ಠೆ ಇರುತ್ತೆ, ಶ್ರದ್ಧೆ ಇರುತ್ತೆ, ಭಕ್ತಿ ಇರುತ್ತೆ, ಕೆಲಸ ಕಾರ್ಯಗಳಲ್ಲಿ ಒಂದು ಕ್ರಮಬದ್ಧತೆ ಇರುತ್ತೆ. ಹಾಗೆ ಸ್ವಪ್ರಯತ್ನದಿಂದ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಾರೆ. ಯಾರ ಮುಲಾಜಲ್ಲೂ ಅವ್ರು ಬದುಕೋಕ್ಕೆ ಪ್ರಯತ್ನ ಪಡೋದು ಹೋಗೋದಿಲ್ಲ. ಸಾಮಾನ್ಯವಾಗಿ ಮಹಿಳೆಯರು ಅಷ್ಟೇ, ಪುರುಷರು ಅಷ್ಟೇ, ನಮಗೆ ತೃಪ್ತಿ ಎಷ್ಟಿದ್ರೆ ಅಷ್ಟು ಸಾಕು, ಅಲ್ಪತೃಪ್ತರಲ್ಲ, ತೃಪ್ತಿ ಎಷ್ಟಿದ್ರೆ ಅಷ್ಟು ಸಾಕು ಅಂತ ಇರ್ತಾರೆ. ಇನ್ನು ಅಗಲವಾದ ಮೂಗು ಅಗಲವಾಗಿರ್ತಕ್ಕಂಥದ್ದು, ದಪ್ಪವಾಗಿರ್ತಕ್ಕಂಥ ಮೂಗು, ಅಗಲವಾದ ಮೂಗು ಇವರಿಗೆ ಸಾಮಾಜಿಕ ಕಳಕಳೆ, ರಾಜಕೀಯ ವ್ಯಕ್ತಿಗಳಾಗ್ತಾರೆ, ನಾಯಕರಾಗ್ತಾರೆ, ಏನಾದರೂ ಒಂದು ಜವಾಬ್ದಾರಿ ತಗೊಳ್ತಾರೆ, ಯಾವಾಗಲೂ ಕಮಾಂಡಿಂಗ್ ನೇಚರ್ ಇರುತ್ತೆ, ಆಡಳಿತದ ಬಗ್ಗೆ ಗಮನ ಇರತಕ್ಕಂಥವರು ಸಹ ಇವರು ಆಗಿರ್ತಕ್ಕಂಥದ್ದು, ನಾಯಕತ್ವ ಗುಣದಾಗಿರ್ತಾರೆ. ಇನ್ನು ಕಟ್ಟ ಕಡೆಯದಾಗಿ ಚಿಕ್ಕ ಮೂಗಿರುತ್ತೆ, ಸಣ್ಣ ಸಣ್ಣ ಹೊಳ್ಳೆಗಳಿರ್ತಕ್ಕಂಥದ್ದು, ಚಪ್ಪಟೆಯಾಗಿರ್ತಕ್ಕಂಥದ್ದು. ಇವರು ಭಾವಜೀವಿಗಳು, ಬಾಂಧವ್ಯಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾರೆ. ಅಮೇರಿಕಾ ಅಲ್ಲಿ ಅಥವಾ ಬೇರೆ ದೇಶಗಳಲ್ಲಿ ಅವಕಾಶ ಸಿಕ್ಕಿದ್ರೂ ಕೂಡ ತಂದೆ ತಾಯಿಗಳನ್ನು ಬಿಟ್ಟು ಹೋಗೋಕ್ಕೆ ಅವ್ರ ತಯಾರಿ ಇರೋದಿಲ್ಲ, ಕುಟುಂಬವನ್ನು ಬಿಟ್ಟು ಹೋಗೋಕ್ಕೆ ತಯಾರಿ ಇರೋದಿಲ್ಲ. ದೂರದ ಯಾವುದೋ ಸ್ಥಳಕ್ಕೆ ಅವ್ರನ್ನ ವರ್ಗಾವಣೆ ಮಾಡಿದ್ರೆ ಹೋಗೋಕ್ಕೆ ತಯಾರಿ ಇರೋದಿಲ್ಲ. ಮಕ್ಕಳ ಬಾಂಧವ್ಯ, ಮಡದಿಯ ಬಾಂಧವ್ಯ, ಸ್ನೇಹಿತರ ಬಾಂಧವ್ಯ, ಗ್ರಾಮದ ಬಾಂಧವ್ಯ, ಎಷ್ಟೋ ಓದಿರ್ತಾರೆ, ಆದರೆ ಅವರು ತೃಪ್ತಿಯಾಗಿ ಎಲ್ಲೋ ಒಂದು ಕಡೆ ಇದ್ಬಿಡ್ತಾರೆ. ಅವರು ಆ ಒಂದು ಚಿಕ್ಕದಾದ ಚಪ್ಪಟೆಯಾದ ಮೂಗಿರ್ತಕ್ಕಂಥವರು ಭಾವಜೀವಿಗಳಾಗಿರ್ತಾರೆ, ಕೌಶಲ್ಯವಂತರಾಗಿರ್ತಾರೆ, ಜಾಸ್ತಿ ಸಿಕ್ಕಾಪಟ್ಟೆ ನಾಲೆಡ್ಜು ಇರುತ್ತೆ. ಆದರೆ ಈ ಎಲ್ಲವೂ ಕೂಡ ಒಂದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರೋದಲ್ಲ. ಒಟ್ಟಾರೆಯಾಗಿ ಈ ಮೂಗಿನ ಒಂದು ಆಕಾರಗಳು ಮನುಷ್ಯನ ಜೀವನದ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ, ಅದರ ಜೊತೆಗೆ ಕರ್ಮಫಲ ಒಂದು ಕಡೆ ಆದರೂ ಕೂಡ ಒಂದಲ್ಲ ಒಂದು ಈ ಅದೃಷ್ಟ ಕೂಡಿ ಬಂದೇ ಬರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.